ಭಾರತಕ್ಕೆ ಚೀನಾದಿಂದ ಬರ್ತಿರೋ ಎಲೆಕ್ಟ್ರಾನಿಕ್ ಐಟಮ್ಗಳು ಎಷ್ಟು ಸೇಫ್? ಚೀನಾ ಇಡೀ ಭಾರತವನ್ನೇ ಸರ್ವನಾಶ ಮಾಡಬೇಕು ಅಂತ ತನ್ನ ಐಟಮ್ಗಳಲ್ಲಿ ಬಾಂಬ್ಗಳನ್ನು ಇಟ್ಟು ಕಳಿಸ್ತಾ ಇದೆಯಾ? ಚೀನಾದ ಮೊಬೈಲ್ ಸೇಫಾ? ನಮ್ಮ ಅಕೌಂಟ್ ಸೇರಿದಂತೆ ನಮ್ಮ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲವೂ ಚೀನಾ ಕೈ ಸೇರ್ತಿದೆಯಾ? ಉಗ್ರರನ್ನು ಸದೆಬಡಿಯೋಕ್ಕೆ ಇಸ್ರೇಲ್ ಮಾಡಿದ ತಂತ್ರವನ್ನು ಚೀನಾ ಇದೀಗ ನಮ್ಮ ಮೇಲೂ ಪ್ರಯೋಗ ಮಾಡ್ತಿದ್ಯಾ ಅನ್ನೋಂತಹ ಅನುಮಾನ ಇದೆ. ಚೀನಾ ಇಂಥ ಪ್ಲಾನನ್ನು ಟುಸ್ ಮಾಡೋಕ್ಕೆ ಇದೀಗ ಮೋದಿ ಸರ್ಕಾರ ಒಂದು ಹೊಸ ಪ್ಲಾನನ್ನೇ ಮಾಡಿದೆ. ಅದೇನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಇತ್ತೀಚೆಗೆ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರರು ಬಳಸ್ತಿದ್ದಂತಹ ಪೇಜರ್ಗಳು ಬ್ಲಾಸ್ಟ್ ಆಗೋಯಿತು. ಬಳಿಕ ಅವರ ವಾಕಿಟಾಕಿಗಳು ಕೂಡ ಬ್ಲಾಸ್ಟ್ ಆಗೋಗಿದ್ವು. ಇಸ್ರೇಲ್ ಇಂಥ ಪೇಜರ್ ಹಾಗೂ ವಾಕಿಟಾಕಿಗಳನ್ನು ತಯಾರಿಸಿ ಅದನ್ನು ಉಗ್ರರ ಕೈ ಸೇರುವಂತೆ ಮಾಡಿತ್ತು. ಬಳಿಕ ಆ ಉಗ್ರರು ಒಂದೇ ಒಂದು ಬಟನ್ ಒತ್ತುತ್ತಿದ್ದಂತೆ ಅವೆಲ್ಲ ಬ್ಲಾಸ್ಟ್ ಆಗಿ ಹೋಗಿದ್ವು. 100 ಉಗ್ರರು ಸಾವನ್ನಪ್ಪಿದ್ರು. 5,000ಕ್ಕೂ ಅಧಿಕ ಉಗ್ರರು ಗಂಭೀರವಾಗಿ ಗಾಯಗೊಂಡಿದ್ರು. ಉಗ್ರರನ್ನು ಮುಗಿಸೋಕೆ ಅಂತಲೇ ಇಸ್ರೇಲ್ ಇಂಥದ್ದೊಂದು ಪ್ಲಾನ್ ಮಾಡಿತ್ತು. ಈಗ ಚೀನಾ ಭಾರತದಲ್ಲೂ ಇಂಥದ್ದೇ ಕೆಲಸ ಮಾಡ್ತಿದ್ಯಾ ಅನ್ನೋಂತಹ ಅನುಮಾನ ಹುಟ್ಟುಹಾಕಿದೆ. ಚೀನಾ ತನ್ನ ಐಟಮ್ಗಳಲ್ಲಿ ಬಾಂಬ್ ಬಿಟ್ಟು ರಫ್ತು ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಗಮನಕ್ಕೆ ಬಾರದಂತೆಯೇ ಗೂಢಾಚಾರಕ್ಕೆ ನಡೆಸ್ತಿದೆ ಅನ್ನೋಂತಹ ಒಂದು ಅನುಮಾನ ಇದೆ. ಚೀನಾದ ಮೊಬೈಲ್ಗಳಲ್ಲಿ ನಮ್ಮ ಗಮನಕ್ಕೆ ಬಾರದಂತೆ ಕೆಲವೊಂದು ತಂತ್ರಾಂಶಗಳನ್ನು ಅಳವಡಿಸಿರಬಹುದು. ಅದರ ಮೂಲಕ ಇಡೀ ಭಾರತೀಯರ ಎಲ್ಲ ಡಾಟಾಗಳನ್ನು ಕದಿಯುವಂತಹ ಪ್ರಯತ್ನ ಅವ್ರು ಮಾಡ್ತಿರ್ಬೋದು. ಅಕೌಂಟ್ಗೂ ಕೂಡ ಕಣ್ಣ ಹಾಕ್ಬೋದಂತಹ ಆತಂಕ ಕೂಡ ಇದ್ದೇ ಇದೆ. ಈಗ ಮೋದಿ ಸರ್ಕಾರ ಚೀನಾ ನಿರ್ಮಿತ CCTVಗಳನ್ನೇ ಬ್ಯಾನ್ ಮಾಡೋ ನಿರ್ಧಾರ ಕೈಗೊಂಡಿದೆ. ಚೀನಾ CCTVಗಳನ್ನು ಬ್ಯಾನ್ ಮಾಡೋ ನಿರ್ಧಾರಕ್ಕೂ ಈಗ ಭಾರಿ ಅಚ್ಚರಿ ಮೂಡಿಸಿದೆ. ಯಾಕಂದರೆ ನಮಗೆ ಸಿಗದೇ ಇರುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿದೆ. ಅದೇನೆಂದರೆ ಚೀನಾದ CCTVಗಳು ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಚೀನಾ CCTVಗಳಲ್ಲಿ ರೆಕಾರ್ಡ್ ಆಗೋ ವಿಡಿಯೋಗಳು ನಮಗೆ ಗೊತ್ತಿಲ್ಲದಂತೆ ಚೀನಾದಲ್ಲೇ ಕದ್ದು ಮುಚ್ಚಿ ನೋಡ್ತಿರುವಂತಹ ಅನುಮಾನ ಇದೆ. ಯಾಕಂದರೆ ನಾವು ನಮ್ಮ ಮನೆಯಲ್ಲೋ ಆಫೀಸಲ್ಲೋ ಕೆಲವೊಂದು CCTVಗಳನ್ನು ಹಾಕಿರ್ತೀವಿ, ಅದು ಚೀನಾದ್ದೇ ಆಗಿರುತ್ತೆ. ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಆ ವಿಜುವಲ್ಸನ್ನು ನೋಡ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಸರ್ವರ್ ಮೂಲಕ ನಮಗೆ ಗೊತ್ತಿದ್ದಂಗೆ ನಮ್ಮ ವಿಡಿಯೋಗಳನ್ನು ಚೀನಾದವರು ನೋಡ್ತಾ ಇರೋಂತಹ ಸಾಧ್ಯತೆ ಇದೆ. ಈಗ ಮೋದಿ ಸರ್ಕಾರ ಕೆಲವೊಂದು ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಅದೇನೆಂದರೆ ಚೀನಾ CCTVಗಳನ್ನು ಬದಲಾಗಿ ಆ ಚೀನಾದ CCTVಗಳನ್ನು ಬಳಸೋ ಬದಲು ದೇಶಿ ನಿರ್ಮಿತ CCTVಗಳನ್ನು ಬಳಸಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡಿದೆ. ಇದೇ ಅಕ್ಟೋಬರ್ 8ರಿಂದ ಚೀನಾದ CCTVಗಳಿಗೆ ಭಾರತದಲ್ಲಿ ನಿರ್ಬಂಧ ಬೀಳೋ ಸಾಧ್ಯತೆ ಇದೆ. ಈಗಾಗಲೇ ದೇಶದಲ್ಲಿ 60% CCTVಗಳು ಚೀನಾ ನಿರ್ಮಿತ ಆಗಿದ್ದಾವೆ. ಅಂದರೆ ಚೀನಾ ಮೇಡ್ CCTVಗಳೇ ಇದುವರೆಗೂ ನಮ್ಮ ದೇಶದಲ್ಲಿ 60% ಇದ್ದಾವೆ. ಅದರಲ್ಲೂ CP+, ಹೈಟೆಕ್ ವಿಷನ್ನು, ದಹುವಾ ಅನ್ನೋಂತಹ ಕಂಪ್ನಿಗಳೇ ಈ ಒಂದು CCTVಗಳನ್ನು ನಿರ್ಮಾಣ ಮಾಡಿದೆ. ಅವು ಕೂಡ ಈಗಾಗಲೇ ಭಾರತದ ಎಲ್ಲ ಮಾರ್ಕೆಟ್ಗಳಲ್ಲೂ ಇದ್ದಾವೆ. ಆದರೆ ಇವು ಸೇಫ್ ಅಲ್ಲ ಅನ್ನೋವಂಥದ್ದು ಇದೀಗ ಗೊತ್ತಾಗಿದೆ. ಸದ್ಯಕ್ಕೆ ಚೀನಾದ CCTVಗಳು ನಮ್ಮ ವಿಡಿಯೋ ಮಾಹಿತಿಗಳನ್ನು ಲೀಕ್ ಮಾಡ್ತಿದೆ ಅನ್ನೋದು ಗೊತ್ತಾಗಿದೆ. ಇದು ದೇಶದ ಭದ್ರತೆ ಸಂಬಂಧಿಸಿದ ವಿಚಾರಗಳಲ್ಲೂ ಕೂಡ ಲೀಕ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಈ ಚೀನಾದ CCTVಗಳನ್ನು ನಾವು ಸೇನಾ ಕಚೇರಿಗಳು, ಯುದ್ಧ ಶಸ್ತ್ರಾಗಾರಗಳು, ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳನ್ನು ಇಂಥ CCTVಗಳನ್ನು ಅಳವಡಿಸಿರ್ಬೋದು. ಈ CCTV ಮೂಲಕ ದೇಶದ ರಕ್ಷಣೆಗೆ ಸಂಬಂಧಿಸಿದ ಮಾಹಿತಿಗಳು ಚೀನಾ ಕೈ ಸೇರ್ತಿವೆ ಅನ್ನೋಂತಹ ಒಂದು ಆತಂಕ ಇದೆ. ಇದೆಲ್ಲ ಗಮನಿಸಿರೋ ಮೋದಿ ಶೀಘ್ರವೇ ಚೀನಾದ CCTVಗಳನ್ನು ಬ್ಯಾನ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಚೀನಾ CCTV ಬ್ಯಾನ್ ಮಾಡೋ ನಿರ್ಧಾರದ ಬಗ್ಗೆ ನೀವೇನಂತೀರಿ? ಹಾಗೆ ಚೀನಾದ ಇನ್ನೂ ಯಾವ್ಯಾವ ಐಟಮ್ಗಳನ್ನು ಬ್ಯಾನ್ ಮಾಡಬೇಕು ಈ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡ್ತಾ ಇರಿ ಲೈನ್ TV.